ಆಮೇಲೆ ಪಿಂಕಮ್ಮಂದು ಇವತ್ತು ಜುಟ್ಟು ಮುಡಿ ಕೊಡ್ತಾ ಇದ್ದೀವಿ. ಮತಿತಾಳಪ್ಪಂಗೆ ಮುಡಿ ಕೊಡ್ತಾ ಇದ್ದೀವಿ. ಇವತ್ತು ಪಿಂಕಿ ಜುಟ್ಟು ಇಲ್ಲ. ನನಗೆ ಜುಟ್ಟು ಕೊಟ್ಬಿಡೋಣ. ಕೊಟ್ಬಿಡೋಣ ನನಗೆ. ಈಗ ಹೋಗೋಣ ಕೊಟ್ಬಿಟ್ಟು. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂತೇಳಿದ್ರೆ, ಇವತ್ತು ನಮ್ಮ ಪಿಂಕಮ್ಮಂಗೆ ಮುಡಿ ಕೊಡೋಕೆ ಹೋಗ್ತಾ ಇದ್ವಿ. ಮದಿತಾಳೇಶ್ವರ ಸ್ವಾಮಿ ದೇವ್ರಿಗೆ ಆರಕೆ ಇತ್ತು, ಅದಕ್ಕೆ ನಮ್ಮ ಪಿಂಕಮ್ಮಂಗೆ ಮುಡಿ ಕೊಡೋಣ ಅಂತ ಬಂದ್ವಿ. ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ಬಂದ ತಕ್ಷಣವೇ ಮಜ್ಜನದ ಕೊಳದಲ್ಲಿ ತಲೆಗೆ ಎಲ್ಲ ನೀರೆಲ್ಲ ಹಾಕ್ಕೊಂಡ್ವಿ. ಪಾಪುಗೆ ಮುಡಿ ಕೊಡಬೇಕಾಗಿತ್ತಲ್ವ, ಅದಕ್ಕೆ ಪಾಪುಗೆ ಫಸ್ಟು ಅಮ್ಮ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಅವಳಿಗೆ ಯಾವುದಾದ್ರೂ ಹಳೇದು ಮಾಮೂಲಿ ಡೈಲಿ ಯೂಸ್ದು ಟೀ ಶರ್ಟ್ ಹಾಕೋಬಿಡಿ, ಯಾಕಂದರೆ ಕೂದಲು ತೆಗಿಬೇಕಾದ್ರೆ ಎಲ್ಲ ಕೂದಲೆಲ್ಲ ಆಗುತ್ತಲ್ವ, ಅದಕ್ಕೆ ಬೇರೆ ಹಳೆ ಟೀ ಶರ್ಟು ತೊಗೊಂಡೋಗಿದ್ವಿ, ಅದನ್ನು ಹಾಕ್ಕೊಳ್ಳೋಣ ಅಂತ ಇವಾಗ ಹಾಕೋತಾ ಇದ್ದೀವಿ. ಈಗ ಹಾಕ್ಕೊಂಡು ಪಿಂಕಿ ಜುಟ್ಟೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ನೀರೆಲ್ಲ ಹಾಕೊತಾ ಇದ್ದೀನಿ ಪಿಂಕಿಗೆ. ಎಲ್ಲೈತೆ? ಈಗ ನೀರೆಲ್ಲ ಹಾಕೊಂಡಿದ್ದಾದಮೇಲೆ ಫಸ್ಟು ಬಂದು ಎಂಟ್ರೆನ್ಸಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ನಮಸ್ಕಾರ ಮಾಡಿಕೊಂಡು ಇವಾಗ ಹೋಗಬೇಕು. ಪಾಪು ಬಿಸಿಲಿಗೆ ಅವಳಿಗೆ ಕಾಲು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಓಡೋಗಿ ಸುತ್ತ ನೋಡ್ತಿದ್ದಲ್ಲ, ನಮ್ಮ ಅಮ್ಮನ ಎತ್ಕೊ ಅಂತ. ಆಮೇಲೆ ಈಗ ಎತ್ಕೊಂಡು ಇವಾಗ ಹೋಗಿ ಫಸ್ಟು ಎಲ್ಲಾದರೂ ಕುತ್ಕೋಬೇಕಂದ್ರೆ ಲಗೇಜ್ ಎಲ್ಲ ಇತ್ತಲ್ವ, ಅದೆಲ್ಲ ಇಡಬೇಕು. ಯಾಕಂದರೆ ನಾವು ಇವಾಗ ಅಲ್ಲೇ ಅಡುಗೆ ಮಾಡ್ಕೊತೀವಲ್ವ, ಅದಕ್ಕೋಸ್ಕರ ಇವಾಗ ಲಗೇಜ್ನ ಒಂದು ಕಡೆ ಇಟ್ಬಿಟ್ಟು ನೆಕ್ಸ್ಟು ಪಾಪುಗೆ ಮುಡಿ ಮಾಡ್ಸೋಕ್ಕೆ ಹೋಗಬೇಕು. ಇಲ್ಲೇ ಎಂಟ್ರೆನ್ಸಲ್ಲೇ ಮರದ ಹತ್ರ ನೆರಳಿತ್ತು, ಅಲ್ಲೇ ನಾವು ಹೋಗಿ ಇವಾಗ ಒಲೆ ಎಲ್ಲನೂ ಕೂಡ ಅಲ್ಲೇ ಇರುತ್ತೆ. ಒಲೆ ಇರುತ್ತೆ, ಪ್ರತಿಯೊಂದು ಅಲ್ಲೇ ಇರುತ್ತೆ. ನಮಗೆ ಪಾತ್ರೆ ಬೇಕು ಅಂದರೆ ಅಲ್ಲೂ ಕೂಡ ಸಿಗುತ್ತೆ, ಸೌದೆನೂ ಸಿಗುತ್ತೆ, ಮತ್ತು ಅಡುಗೆಗೆ ಅಕ್ಕಿ ಬೇಳೆ ಈ ಥರ ಎಲ್ಲನೂ ಕೂಡ ಅಲ್ಲೇ, ಪ್ರತಿಯೊಂದು ಪದಾರ್ಥನೂ ಕೂಡ ಇವಾಗ ಅಲ್ಲೇ ಸಿಗುತ್ತೆ. ಮನೆಯಿಂದ ತೊಗೊಂಡೋಗೋರು ಬೇಕಾದರೆ ಮನೆಯಿಂದ ತೊಗೊಂಡೋಗ್ಬೋದು. ಇವಾಗ ನಾವೆಲ್ಲ ಇಲ್ಲಿ ಇಟ್ಬಿಟ್ಟು ಇವಾಗ ಐಟಮ್ ಎಲ್ಲ ಇಟ್ಬಿಟ್ಟು ಪಾಪು ಫಸ್ಟ್ ಮುಡಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೊಂಥರ ಖುಷಿ, ಟೆನ್ಷನ್ ಅಲ್ಲಿ ಕನ್ಸಲ್ಲಿ ಹೇಳ್ಕೊಂಡೈತೆ. ನನಗಂತೂ ಆಗ್ತಾನೆ ಇಲ್ಲ, ಬಿಸಿಲಿಗೆ ಕಾಲಿಡೋಕ್ಕೆ ಆಗ್ತಾಯಿಲ್ಲ, ಕಲ್ಲೆಲ್ಲ ಅಷ್ಟು ಸುಟ್ಟೋಗ್ತೈತೆ ಕಾಲು. ನಾನು ಪಿಂಕುನ ಹಿಡ್ಕೊಂಡು ಓಡೋಗಂತ ಮರದ ನೆರಳಲ್ಲಿ ನಿಂತ್ಕೊಂಡಿದ್ದೆ. ಆಶೋರಿ ಏನಾಯಿತು? ತುಂಬ ಸುಡ್ತಾ ಇದೆಯಾ? ಹೌದಾ? ಎಲ್ಲಿ ಪಾದಗಳು ನೋಡೋಣ. ಹೌದಾ, ಸರಿ ನಡೀರಿ. ಈಗ ಮುಡಿ ಮಾಡ್ತಾರಲ್ಲ, ಮನೆ ಹತ್ರ ಹೋಗ್ತಾ ಇದ್ದೀವಿ. ಪಾಪುಗೆ ಇನ್ನೊಂಚೂರು ತಲೆ ನಿಲ್ಲಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೊತಾ ಇದ್ದಾರೆ. ಚೆನ್ನ ನೀರು ಹಾಕೋಷ್ಟು ನೋವಾಗಲ್ಲ ಅಷ್ಟೇಪ್ಪ. ಅಲ್ಲ ಬೇಡ ನಾವು ಸೂಪರ್ ಪಿಂಕುಮ. ಓಕೆ ಅಂತ ಬೇರೆ ಕೊಡ್ತಾವಳೆ. ಎಲ್ಲ ಮಕ್ಕಳು ಬಡ್ತಾರೆ.
ಫೋಟೋ ತೆಗಿ ಹೆಂಗ್ ಬೈತಾಳೆ ನೋಡಿ. ಕರ್ಕೊಂಡ್ಬಿಟ್ಟು ಯಾವ ಮಾತು ಇಲ್ಲ ಸುಮ್ಮನೆ ನಿಂತಿದ್ದಾರೆ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿಸಿದಾಗ ಮನೆದೇವರಿಗೆ ಮುಡಿಕೊಟ್ಟಿದ್ವಿ, ಆವಾಗ ಟ್ರಿಮ್ಮರಲ್ಲಿ ಮಾಡಿದ್ರು, ಇವಾಗ ಬ್ಲೇಡಲ್ಲಿ ಮಾಡ್ತಾಯಿದ್ರು. ನನಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಅಂತೂ ಜಾಸ್ತಿ ಜೋರಾಗಿ ಅಳ್ತಾ ಇದ್ಲು, ಮತ್ತು ಎಲ್ಲಿ ಅಲ್ಲಾಡ್ಬಿಡ್ತಾಳೋ, ಮತ್ತು ಬ್ಲೇಡ್ ಅಲ್ವಾ ಶಾರ್ಪ್ ಇರುತ್ತೆ ಕುಯ್ಕೊಂಬಿಡುತ್ತೋ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ನನ್ನ ಮಗಳು ಒಂಚೂರು ಕೂಡ ಅಳಲಿಲ್ಲ, ಒಂಚೂರು ಭಯನೂ ಪಡಲಿಲ್ಲ, ಒಂಚೂರು ಅಲ್ಗಾಡಿಲ್ಲ, ಅಷ್ಟು ನೀಟಾಗಿ ಮಾಡಿಸ್ಕೊಂಡ್ಳು. ಅಲ್ಲೇನಂತಿದ್ದಾಳೆ ಅಂತಂದರೆ ನನ್ನ ತಂಗಿ ನಿಂತಿದ್ಲು ಆಪೋಸಿಟ್ಟು, ಅವಳು ಫೋಟೋ ಹಿಡ್ಕೊತಾ ಇದ್ಲು, ಅದಕ್ಕೆ ತಿರುಗಿ ನೋಡ್ಬಿಟ್ಟು ಅವಳು ಕೈ ಇಳಿಸ್ಬಿಟ್ಟು ಸುಮ್ಮನೆ ನಿಂತಿದ್ಲು. ಅನು ಫೋಟೋ ಹಿಡಿ ಅಂತ ಅಂದ್ಬಿಟ್ಟು ಅಲ್ಲಿದ್ದವರೆಲ್ಲ ಎಲ್ಲ ಮಕ್ಕಳು ಗುಂಡೆ ಮಾಡಿಸ್ಕೊಳಕತ್ತೆ, ನೀನು ಫೋಟೋ ಹಿಡಿ ಅಂತೀಯಲ್ಲವ ಅಂದ್ಬಿಟ್ಟು ಅಲ್ಲಿದ್ದವರೆಲ್ಲ ನಗ್ತಾ ಇದ್ರು. ಸ್ನಾನ ಮಾಡ್ತೀರಾ ಅಂದ್ರೆ ನಾನು ಎಲ್ಲಿ ಅಂತವಳಮ್ಮ, ನಾನು ಇದೇನೆ ಕೈ ಮುಕ್ಕಳಿ ನೀರೇ ನಾನ ಕೈ ಮುಗಿರಿ ಅಲ್ಲಿ ನಾನು ಗಂಗಮ್ಮ ಅಲ್ಲೂ ನೋಡಿ ಅಲ್ಲಿ ಎಲ್ಲ ನಾನಾ ಒಳ್ಳೇದು ಮಾಡಪ್ಪ ನಿನ್ ಮುಡಿ ಕೊಟ್ಟಾನಿ ನಿಜ್ರಳ್ಳಿಲ್ಲ ಜಾಣ ಮಗಳು ಇದು ಫೋಟೋ ತೆಗೀರಿ ಫೋಟೋ ಇಡಿ. ಫೋಟೋ ನಡೀನಿಲ್ಲಲ್ಲಪ್ಪ ಅವಣ್ಣನೇ ಎದ್ರುಕೊಂಡ್ಬಿಟ್ಟ ಇವಳು ಮಾತಿಗೆ. ಎಲ್ಲ ಹಂಚ್ಕೊತದಲ್ಲಮ್ಮ, ಎದುರಿಸ್ಬಿಡು. ಅಯ್ಯೋ ಕ್ಯೂಟ್ ರಾಕ್ಷಸ ಇದು. ಏನದು ಚೂಪಡು. ಅಯ್ಯೋ ಅದು ಬೈಬೇಕನ್ಕ ಹೋಯ್ತೀನಿ, ಮಕ್ಕಳು ಅಂತ ಹೇಳ್ದೆ ಅಂದ್ರೆ ಏನು ಬೈಯಕೈತದೆ. ಹೂವಲ್ಲಿ ಪೂಜೆ ಮಾಡ್ಕೋಯ್ತಾರೆ ನೋಡಲ್ಲಿ ಒಲೆ ಪೂಜೆ ಮಾಡಿ ಅನ್ನ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಫಸ್ಟು ಒಲೆಗೆಲ್ಲ ಪೂಜೆ ಮಾಡಬೇಕು. ಒಲೆ ಕಲ್ಲೆಲ್ಲ ಅಲ್ಲೇ ಇರುತ್ತಲ್ವ, ಇವಾಗ ಕಲ್ಲಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇವಾಗ ಪೊಂಗಲ್ ಮಾಡೋಣ ಅಂತ ಹೇಳಿ ನಾವು ಅಂದ್ಕೊಂಡು ಬಂದಿದ್ದು. ಮನೆಯಿಂದನೇ ಅಮ್ಮ ರೈಸು ಮತ್ತು ಬೆಲ್ಲ ಎಲ್ಲನೂ ಕೂಡ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಸೌದೆನ ಅಮ್ಮ ಎತ್ಕೊಂಡು ಬಂದರು. ಅಲ್ಲೇ ಅಕ್ಕಪಕ್ಕ ಎಲ್ಲ ಅಡುಗೆ ಮಾಡಿರ್ತಾರಲ್ಲ, ಅಲ್ಲೇ ಸೌದೆ ಎಲ್ಲ ಇರುತ್ತೆ, ಅಲ್ಲಿಂದನೇ ಎತ್ಕೊಂಬಂದರೆ ಆಯಿತು. ನಾವೇನೋ ಮನೆಯಿಂದ ತರಬೇಕು, ಇಲ್ಲೇ ದುಡ್ಡು ಕೊಟ್ಟು ತೊಗೋಬೇಕು ಆ ಥರ ಏನಿಲ್ಲ, ದುಡ್ಡಿಗೂ ಸಿಗುತ್ತೆ. ಇಲ್ಲ ಅಂತಂದರೆ ಅಲ್ಲೇ ಅಕ್ಕಪಕ್ಕ ಮರ ಎಲ್ಲ ಇರುತ್ತಲ್ಲ, ಅಲ್ಲೇ ಎತ್ಕೊಬಂದ್ರೆ ಪಿಂಕು ಇಲ್ಲಿ ಚಿನ್ಮ ಇಲ್ಲಿ ನೋಡಮ್ಮ. ನಾವಿಲ್ಲಿ ಅಡುಗೆ ಮಾಡೋ ಗ್ಯಾಪಲ್ಲಿ ನಮ್ಮ ಪಿಂಕಮ್ಮನ ನೋಡಿ ಏನು ಮಾಡ್ತಿದ್ದಾಳೆ. ಹಿಡ್ಕೋ, ಅದು ಹಿಡ್ಕೋ. ಇಲ್ಲಿ ನೋಡಿ ಪಪ್ಪ ನೋಡಿ, ಕೈ ತೆಗಿರಿ ನೀ ಪಟ್ಟ ಅಂತ. ಏ ಬಟ್ಟಮ್ಮ, ಆರು ಬಟ್ರಿ ಇಲ್ಲಿ ಅಡುಗೆ ಮಾಡ್ತೀರಾ ನೀವು? ಏನು ಅಡುಗೆ ಮಾಡ್ತೀರಾ? ಪಲಾವ್ ಮಾಡ್ತೀರಾ? ಆಮೇಲೆ ಆಮೇಲೆ ಅನ್ನ ಚಾಡು ಎಲ್ಲ 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 ಮಾಡ್ತೀರವ್ವ? ಕೊಡವ ಇಲ್ಲಿ ನೋಡಿ, ಇಲ್ಲಿ ಸೌಟ್ ಕೊಡು ಮಮ್ಮಿ, ಅವಳ ಕೈ ಸೌಟ್ ಕೊಡು, ತೊಳಿಕ್ ಹೋಗೋದಲ್ಲ ಹಿಡ್ಕ ಬರ್ತದೆ. ಒಟ್ಟರು ಇತ್ತಿದ್ದವ ಇಲ್ಲ ಮತ್ತೆ ನನಗೆ ಬಿದ್ದು ಒದ್ದಾಡ್ಬೇಕು ಅನಿಸ್ತೈತಿ. ಪಾಪ ಅಲ್ವಾನು ಡ್ಯಾಡಿ. ಸಾಕೆಪ್ಪ ಫೈನಲಿ ಪೊಂಗಲ್ ರೆಡಿ ಆಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಅನ್ನ ಬೆಂದೈತಾ? ಸರಿ. ಅನ್ನ ಇದು ಸಣ್ಣ ಅಕ್ಕಿ ತಗೊಬಂದಿದ್ದೀರಲ್ಲ, ಅವಳಿಗೆ ಸಾಕಾಯ್ತು. ಅನು ಅದು
ಅದ್ ನಮ್ಮ ಅಮ್ಮೋರ ಊರು ಕಣೆ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಲ್ಲಿ. ಇದು ಇದಕ್ಕೆ ಪ್ರಸಾದ ತಗೋಕೆ ಗೊತ್ತಾ, ಇಲ್ಲಿಂದ 3 ಅವರ್ 4 ಅವರ್ ಅದೆಲ್ಲ ಅಡ್ರೆಸ್ ಎಲ್ಲ ಗೊತ್ತು ಕಂಡ್ರೇಡಿ ಅವಳಿಗೆ, ಅವಳಲ್ಲಿ ಹೋಗಲ್ಲ ಅಂತ ಹೇಳ್ತಾ ಇರೋದು. ಮತ್ತೆ ಬೇಗ ಹೋಗ್ಬೇಕಂತ ಇಲ್ಲಿಂದ ಕಾಶಿನ ತಗೊಂಡು ಹಂಗೆ ನಿಮ್ಗೆ ಹತ್ಬೇಕಂತ ಅಲ್ಲೇ ರೆಡಿಯಾಗಿ ಬೈಲಿ ಪಿಂಕು ನಡ್ಕಮ್ಮ ಇಲ್ಲಿಂದ, ಹೋಗು ಹೋಗು. ರವ ಟೈಮ್ ಆಯ್ತದೆ ರವ ಎಷ್ಟು ರವ ಅದು ಪಪ್ಪ ಹತ್ರ ಹೋಗಿ ನೀವು ಅದು ಎತ್ಕೊ ಕವರ್ ಎತ್ಕೊಂಡು ಅಲ್ಲಿ ಒಳಗೆ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿ ಹಾಲು ತಗೊಂಡು ಇದಕ್ಕೆ ಹೋಗೋಣ. ಇಲ್ಲೇ ಅದ ಅನ್ನ ಆಮೇಲೆ ಬಂದು ಹಾಕೋ ಹೋಗ್ತೀನಿ. ಏನು ಕಾಟ್ರು ವಾ ರೋಣ್ಗಲ್ ರೋಣ್ಗಲ್ ರೋಣ್ಗಲ್. ಹಾಯ್ 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 ಹಾಯ್. ಯಾವ ಊರು ನೀವು? ದೀಪಾ ನಮ್ಮ ಮಮ್ಮಿ ಈಗ ಆವಾಗಲೇ ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಹೇಳ್ಬಿಟ್ರು. ಇವಾಗ ನಾವು ಹಾಲು ತೊಗೊಂಡು ಉದ್ದಕ್ಕೆಲ್ಲ ಹಾಲು ಹಾಕಿ ಆಮೇಲೆ ನಾವು ಪೂಜೆ ಮಾಡಿಸ್ಕೊಳಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ. ಅದರಲ್ಲೂ ದಿನ ಎಲ್ಲ ದೇವಸ್ಥಾನದಲ್ಲೇ ಕಳೆದು ಹೋಗೋಕ್ಕಂತೂ ಇನ್ನು ಮನಸ್ಸಿಗಂತೂ ತುಂಬ ನೆಮ್ಮದಿ ಇರುತ್ತೆ. ನಮಗಂತೂ ಮನೇಲಿ ಎಲ್ಲರೂ ಬಂದಿದ್ವಲ್ಲ, ಆದರೂ ನನ್ನ ಚಿಕ್ಕ ತಂಗಿ ಮಿಸ್ ಆದ್ಲು, ಅವಳು ಬರಲಿಲ್ಲ. ಇವಾಗ ಬಂದು ಪೂಜೆ ಮಾಡಬೇಕಿತ್ತು. ಇವಾಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ಫುಲ್ಲು ಬಿಸಿಲು, ಕೆಳಗಡೆ ಬೇರೆ ನೆಲ ಟೈಲ್ಸು ಎಷ್ಟು ಸುಡ್ತಾಯಿತ್ತು ಅಂದರೆ ಕಾಲು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಸುಡ್ತಾಯಿತ್ತು. ಜನ ಕೂಡ ಕಮ್ಮಿ ಇದ್ರು, ಅಂದರೆ ನಾವು ಸಂಡೇ ಮಾಡಿದ್ದು, ಅದಕ್ಕೆ ಜನನೂ ಕೂಡ ಕಮ್ಮಿನೇ ಇದ್ರು. ಗುರುವಾರ ಅಂತೂ ತುಂಬಾ ರಶ್ ಇರುತ್ತೆ, ಸಂಡೇನೂ ರಶ್ ಇರುತ್ತೆ, ಬಟ್ ಇವಾಗ ಅಷ್ಟೊಂದೇನು ರಶ್ ಇರಲಿಲ್ಲ ಅವತ್ತು. ಬದ್ರಾಗಿಡ್ಕೋಬೇಕು ಪಪ್ಪನ. ಇವಾಗ ಅಲ್ಲಿ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ ಚರ್ಮ ರೋಗ ವಾಸಿ ಆಗಿಬಿಡುತ್ತೆ, ಮತ್ತು ಮಕ್ಕಳಿಲ್ಲ ಅನ್ನೋರು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗುತ್ತೆ. ನೋಡಿ ದೇವರು ಮತಿತಳೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಇವಾಗ ನಾವು ಗುಂಡೆ ಮಾಡಿಸಿದ್ವಲ್ಲ ಪಾಪಿಗೆ, ಅಲ್ಲಿಗೆ ಗಂಧ ಹಾಕ್ತಾ ಇದ್ದಾರೆ. ನಿಮಗೂ ಯಾರಿಗಾದ್ರೂ ಚರ್ಮ ರೋಗ ಈ ಥರ ಎಲ್ಲ ಏನಾದರೂ ಕಾಯಿಲೆ ಇದ್ದರೆ, ವಾಸನೆ ಆಗಿಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು 3 ವಾರ 5 ವಾರ 9 ವಾರ ಈ ಥರ ಮಾಡಿ ಅವ್ರು ಕೊಡೋವಂಥ ಉತ್ತದ ಮಣ್ಣು ಮತ್ತು ಚಕ್ಕೆ ಪುಡಿ ಅಂತ ಇರುತ್ತೆ, ಅದನ್ನು ಕೊಡ್ತಾರೆ. ಅದನ್ನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಕಡಲೆ ಹಿಟ್ಟು ಸೀಗೆಕಾಯಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಬೇಗನೆ ವಾಸಿ ಆಗಿಬಿಡುತ್ತೆ. ಈ ದೇವರು ಅಷ್ಟು ಪವರ್ಫುಲ್ ದೇವರು. ಏನು ಮಾಡಲ್ಲ, ನಾನು ಇದ್ದೀನಲ್ಲ ಅಷ್ಟೇಪ್ಪ. ನಾವು ಕೈ ಮುಕ್ಕೋಬೇಕಾದ್ರೆ ಹಿಂಗೆ ಎದ್ಬಿಡ್ತಲ್ಲ ಅಂತ ಭಯ ಪಟ್ಕೊಂಡ್ರೆ, ಆಮೇಲೆ ಅವರೆಲ್ಲನೂ ಕಾಲು ಕೊಡ್ತಾಯಿದೆ, ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾವು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಕೂಡ ಇವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬಸಪ್ಪಂಗೂ ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಮಾದಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ಮಾದಪ್ಪನ ದೇವಸ್ಥಾನ ಎಲ್ಲನೂ ಕೈ ಮುಕ್ಕೊಂಡು ಇವಾಗ ಮತ್ತಿ ಮರ ಸುತ್ತಕ್ಕಂತ ಹೋಗಬೇಕು. ನೋಡಿ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಾದಪ್ಪ
ಇವಾಗ ಮತ್ತಿ ಮರ ನೋಡಿ, ಇಲ್ಲೇ ದೇವರು ಉದ್ಭವ ಆಗಿದ್ದು ಈ ಮರದ ಕೆಳಗಡೆನೆ. ನಾವು ಅಲ್ಲೆಲ್ಲ ಪೂಜೆ ಮಾಡ್ಕೊಂಬಂದು ನಾವು ಏನು ಅಡುಗೆ ಮಾಡಿರ್ತೀವಿ ಆ ಪ್ರಸಾದನ ತಂದು ಈ ಮರದ ಕೆಳಗಡೆ ಇಟ್ಟು ಪೂಜೆ ಮಾಡಬೇಕು. ಅಲ್ಲಿ ಕೆಳಗಡೆ ನೋಡಿ ಅಲ್ಲಿ ಇಟ್ಟಿದ್ದಾರಲ್ಲ ಬಾಳೆ ಎಲೆಯಲ್ಲಿ, ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಇವಾಗ ನಾವು ಫೈನಲಿ ಅಂದರೆ ಇದನ್ನ ನೆಲೋಪತ್ ಬಿಡಬೇಕು. ಈ ನೆಲೋಪತ್ ಬಿಡಬೇಕಾದ್ರೆ ನಾವು ಬೆಳಿಗ್ಗೆಯಿಂದ ಏನೂ ತಿಂದಿರಬಾರ್ದು. ಈ ಎಲ್ಲ ಡೀಟೇಲ್ಸ್ನು ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಮತ್ತಿತಳಪ್ಪ ಸ್ವಾಮಿ ಸೇವೆನ ಹೇಗೆ ಮಾಡಬೇಕು ಅಂತ. ಆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಯಾವ ಥರ ಪೂಜೆ ಮಾಡೋದು, ಯಾವ ಥರ ಇದು ದೇವ್ರಿಗೆ ಸೇವೆ ಮಾಡೋದು ಅಂತ ಹೇಳಿ. ಇವಾಗ ನಾವು ಅಮ್ಮ ನಾನು ಇಬ್ರು ನೆಲಕ್ಕೆ ನೀರೆಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಊಟ ಮಾಡೋಕ್ಕೆ. ಎಲ್ಲ ಕೂಚಿ ನೋಡಬೇಕು. ನೀರಿಲ್ಲ ಕಣ ಕುತ್ಕೋ. ಸೀಟ್ ಅಂತೆ ಅಲ್ಲೇ ಕುಂಡಿಸ್ಕೊ. ಸಿಸ್ಟಮೆಟಿಕ್ ಮಕ್ಕಳು ಸ್ವಲ್ಪ ನಾವು ಜೀವನ ಮಾಡೋದು. ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಅಡ್ರೆಸ್ಸು ಮತ್ತು ಇದು ಯಾವ ಥರ ಮಾಡಬೇಕು ಅಂತ ಎಲ್ಲನೂ ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಚರ್ಮ ಸಮಸ್ಯೆ ಈ ಥರ ಇರುತ್ತೆ ಅವರು ಕೂಡ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅವ್ರು ಕೊಡೋ ಪ್ರಸಾದನ ತೊಗೊಂಡೋಗಿ ನೀವು ಹಚ್ಕೊಂಡ್ರೆ ಬೇಗನೆ ಕ್ಲಿಯರ್ ಆಗುತ್ತೆ. ಬಂದು ನೀವು ಸೇವೆ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಓ ಬಡ್ಸೋಗವಾ ಅಲ್ಲೇ ರೀ ನಾನು ಬೆಲ್ಲ ತೋರಿಸ್ನು, ಬೆಲ್ಲ ಕರ್ಗೋಗೋದು. ಬೆಲ್ಲನ ತಿನ್ನೋಡಿ, ಸ್ವೀಟ್ ಆಗದೆ. ಸ್ವೀಟ್ ತಿನ್ಬೇಕು. ದ್ರಾಕ್ಷಿ ತಿನ್ನು. ನೋಡಿ ಸೂಪರು. ದಾಚಿ ಐತೆ ಕೊಡಿ, ದಾಚಿ ಇದ್ದೀನಿ. ನೀವು ಅಲ್ಲಿ ಮಾಡಿರೋ ಪ್ರಸಾದನ ಎಲ್ರಿಗೂ ಕೊಡ್ಬೋದು, ಇಲ್ಲ ಮನೆಗೆ ತೊಗೊಂಡೋಗಿ ಮನೆ ಅಕ್ಕಪಕ್ಕದವ್ರಿಗೂ ಕೂಡ ಕೊಡ್ಬೋದು. ದೇವಸ್ಥಾನಕ್ಕೆ ಬಂದರೆ ತುಂಬ ತುಂಬಾ ನೆಮ್ಮದಿ ಸಿಗುತ್ತೆ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನದಲ್ಲಿ ಇದ್ದಿದ್ದಂತೂ ತುಂಬ ಖುಷಿಯಾಯಿತು. ಈ ದೇವಸ್ಥಾನದಲ್ಲಿ ಇನ್ನೊಂದು ಏನಪ್ಪ ಅಂದರೆ 6 ಗಂಟೆ ಆದಮೇಲೆ ಇಲ್ಲಿ ಯಾರೂ ಇರಲ್ಲ. ಯಾಕಂದರೆ 6 ಗಂಟೆ ಮೇಲೆ ದೇವರು ಹಾವಿನ ರೂಪದಲ್ಲಿ ದೇವಸ್ಥಾನ ಎಲ್ಲ ಓಡಾಡುತ್ತೆ ಅಂತ ಆವಾಗಿಂದನೂ ಕೂಡ ಇದೆ. ಅದಕ್ಕೋಸ್ಕರ 6 ಗಂಟೆ ಆಗೋಕ್ಕೂ ಮುಂಚೆನೇ ಇಲ್ಲಿ ಒಬ್ರು ಇರಲ್ಲ. ಮನೆ ಹೆಸರೆಲ್ಲ ಹೇಳ್ತಿರ್ಲಿಲ್ವಾ ಇದೇನು ಅದೇನು ಅಂತ? ಬೋಲ್ ಬುಂಡೆಕಾಯಿ, ಪಿಂಕ್ ಬೋಲ್ ಬುಂಡೆಕಾಯಿ, ಬೋಲ್ ಬುಂಡೆಕಾಯಿ. ನೋ ಅನ್ನ ಮಗಳು ಬೆಳೆಯುತ್ತೆ. ನಾನ ಕೊಟ್ಟೆ ಅನ್ನ ಮಗಳು. ಅಯ್ಯಯ್ಯೋ ನೋಡ ಅವ ಕರಿತಾಳೆ. ಅವಾಗೇನು ಅಳ್ತಿದ್ಲಾ?